ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಾಗಕ್ಕೆ ಮತ್ತೆ ಅಪಸ್ವರ ಕೇಳಿ ಬರ್ತಾ ಇದೆ. ಪಾಲಿಕೆ ವಿಭಜನೆಗೆ ಕಳೆದ ಹಲವು ತಿಂಗಳಿಂದ ಹೋರಾಟ ಆಗ್ತಾ ಇದೆ. ಕಳೆದ ಮೇಯರ್ ಅವಧಿಯಲ್ಲಿ ವಿಭಜನೆಗೆ ತೆರಾವು ಪಾಸ್ ಆದ್ರೆ ಇದೀಗ ಪ್ರತ್ಯೇಕ ಪಾಲಿಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಚಿಂತಕರು. ವಿಭಜನೆ ಆಗ್ಲೇಬೇಕು, ಪ್ರತ್ಯೇಕ ಆಗ್ಲೇಬೇಕು ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಿದ್ದಾರೆ. ಇದೀಗ ಪ್ರತ್ಯೇಕ ಪಾಲಿಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಚಿಂತಕರು. ವಿಭಾಗ ಆದ್ರೆ ಸಮಗ್ರ ಅಭಿವೃದ್ಧಿಗೆ ಹಿನ್ನಡೆ ಎಂಬ ಅಭಿಪ್ರಾಯ ಅವರಲ್ಲೇ ಮೂಡ್ತಾ ಇದೆ. ವಿಭಾಗ ಮಾಡದೆ ಮೆಟ್ರೋಪಾಲಿಟನ್ ಸಿಟಿಯಾಗಿ ಅಭಿವೃದ್ಧಿಗೆ ಆಗ್ರಹ ಮಾಡ್ತಾ ಇದ್ದಾರೆ. ಇಷ್ಟು ದಿನ ವಿಭಾಗ ಆಗಬೇಕು, ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ರು, ಮಾಡಲೇಬೇಕು ಅಂತ ಹೇಳಿ ಪೊಟ್ಟನ್ನು ಹಿಡಿದಿದ್ರು. ಈಗ ಅದಕ್ಕೆ ಅಪಸ್ವರ ಕೇಳಿ ಬರ್ತಾ ಇದೆ. ವಿಭಾಗ ಆದ್ರೆ ಅದಕ್ಕೆ ಕುಂದುಕೊರತೆಗಳು ಹೆಚ್ಚಾಗ್ಬಿಡುತ್ತೆ. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಇರೋದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅದಕ್ಕೊಂದಿಷ್ಟು ಹಣ, ಅಲ್ಲೊಂದಿಷ್ಟು ಗಲಾಟೆ ಎಲ್ಲವೂ ಆಗುತ್ತೆ. ಹಾಗಾಗಿ ಮೆಟ್ರೋಪಾಲಿಟನ್ ಸಿಟಿಯಾಗಿ ಅಭಿವೃದ್ಧಿಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. GPAನಂತೆ ಗ್ರೇಟರ್ ಹುಬ್ಬಳ್ಳಿ ಧಾರವಾಡ ಘೋಷಣೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಇದೊಂದು ಹೋರಾಟ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅದನ್ನು ಸಹ ಕಾದು ನೋಡಬೇಕಾಗಿದೆ. ಇಲ್ಲಿ ತನಕನೂ ಸಹ ಹೋರಾಟವನ್ನ ಮಾಡ್ತಾನೆ ಇದ್ರು, ಪ್ರತ್ಯೇಕ ಆಗಲೇಬೇಕು ಅಂತ. ಈಗ ಅವರಲ್ಲೇ ಚಿಂತಕರು ಹೊಸ ಅಭಿಪ್ರಾಯವನ್ನ ಪಡ್ತಾ ಇದ್ರೆ ಪ್ರತ್ಯೇಕ ಆಗೋದು ಬೇಡ ಅಂತ.